ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು SBM ಫ್ಯಾಮಿಲಿ. ಇವತ್ತು ನಾವು ಸಾಫ್ಟಾಗಿ ಚಪಾತಿ ಮಾಡೋದು ಹೇಗೆ ಅನ್ನೋದು ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ಒಂದು ಬಾಣಲಿಲಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು, ನೀರು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೋಬೇಕು. ನಾವು ಬಳಸೋದು ಆಶೀರ್ವಾದ್ ಗೋಧಿ ಹಿಟ್ಟು. ಆಲ್ಮೋಸ್ಟ್ ನಾವು ಯಾವಾಗಲೂ ಇದನ್ನೇ ಬಳಸ್ತೀವಿ. ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಿದು. ಒಂದೊಂದು ಟೈಮು ಚೇಂಜ್ ಮಾಡ್ಕೊತೀವಿ, ಯಾವಾಗಾದರೂ ಒಂದೊಂದು ಸಾರಿ ಎಮರ್ಜೆನ್ಸಿ ಇದ್ದಾಗ ಬೇರೆ ಹಿಟ್ಟು ಆಶೀರ್ವಾದ್ ತೊಗೊಳಕ್ಕಾಗದೇ ಇರೋವಾಗ ನಾರ್ಮಲ್ ಮನೆ ಹತ್ರ ಯಾವ್ದು ಸಿಗುತ್ತೋ ಅದು ತೊಗೊತೀವಿ. ಈ ಥರ ನೋಡಿ ನೀಟಾಗಿ ಕಲಸಿ ಸಾಫ್ಟಾಗಿ ಏನಾದರೂ ಒಂದು ಬಾಣಲಿ ಮುಚ್ಚಬೇಕು. ಆಮೇಲೆ ಒಂದು ಸ್ಮಾಲ್ ಟಿಪ್ಸ್ ಅಂದರೆ, ಈ ಥರ ಎಣ್ಣೆ ಖಾಲಿ ಆಗಿರೋದು ಪ್ಯಾಕೆಟ್ ಏನಾದ್ರು ಮನೇಲಿದ್ದರೆ ಇದನ್ನು ನೀಟಾಗಿ ಕಟ್ ಮಾಡಿ ಇದರೊಳಗಡೆ ಈಗೇನು ಗೋಧಿ ಹಿಟ್ಟು ಕಲಸಿದ್ದೀವಲ್ವ ಅದರೊಳಗಡೆ ಹಾಕಿ ನೋಡಿ ಈ ಥರ ಕಟ್ ಮಾಡಬೇಕು. ಈ ಥರ ಕಟ್ ಮಾಡಿ ಅದರೊಳಗಡೆ ಗೋಧಿ ಹಿಟ್ಟು ಕಲಸಿರೋದನ್ನ ಅದರೊಳಗೆ ಹಾಕಿ, ಸುಮ್ಮನೆ ಪ್ಯಾಕೆಟು ಇರುತ್ತಲ್ಲ ವೇಸ್ಟ್ ಆಗುತ್ತೆ, ಯೂಸ್ ಮಾಡ್ಕೋಬೋದು ಅಂತ ಇದೊಂದು ಸ್ಮಾಲ್ ಟಿಪ್ಸು. ಅಂದರೆ ಇದರೊಳಗಡೆ ಹಾಕಿ ಮುಚ್ಚಿ ನೀಟಾಗಿ ಪ್ಯಾಕ್ ಮಾಡಿ ಒಂದು 5ರಿಂದ 10 ನಿಮಿಷ ಈ ಥರ ಮಾಡಿ ಇಟ್ಟರೆ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟು. ಚಪಾತಿ ಮಾಡೋಕ್ಕೆಲ್ಲ ಸಾಫ್ಟಾಗಿ ಬರುತ್ತೆ. ನೋಡಿ 10 ನಿಮಿಷ ಬಿಟ್ಟ ಮೇಲೆ ಈ ಥರ ಬಂದಿದೆ. ಈ ಥರ ಮಿದಿಬೇಕು, ಚೆನ್ನಾಗಿ ಮಿದ್ಬಿಟ್ಟು ಸ್ಮಾಲ್ ಉಂಡೆ ಮಾಡಿಕೊಂಡು ಕೈಯಲ್ಲೇ ರೌಂಡ್ ಶೇಪ್ ಮಾಡಿಕೊಂಡು ಈ ಥರ ಒಣ ಹಿಟ್ಟು ಇರುತ್ತಲ್ಲ ಅದರಲ್ಲಿ ಎದ್ದು ಈ ಥರ ಲಟ್ಟಿಸ್ಬೇಕು. ನಿಧಾನಕ್ಕೆ ರೌಂಡ್ ಶೇಪ್ ಮಾಡಿಕೊಂಡು ಅದಕ್ಕೊಂಚೂರು ಎಣ್ಣೆ ಸವರಬೇಕು. ಸ್ವಲ್ಪ ದೊಡ್ಡದು ಮಾಡಿಕೊಂಡು ಎಣ್ಣೆ ಸವರಿ ಈ ಥರ ಫೋಲ್ಡ್ ಮಾಡಬೇಕು. 3 ಮೂಲೆ ಈ ಥರ ಫೋಲ್ಡ್ ಮಾಡಿ ಆ ಥರ ಮತ್ತೆ ತಿರ್ಗಾ ಹಿಟ್ಟಲ್ಲಿ ಎದ್ದು ಈ ಥರ ರೌಂಡ್ ಶೇಪ್ ಬರೋ ಥರ ಈ ಮೂಲೆ ಇದಾವಲ್ಲ ಅವನ್ನ ಫಸ್ಟು ಲಟ್ಟಿಸ್ಕೊಂಡು ಚಪಾತಿನ ನೀಟಾಗಿ ಅರಿಬೇಕು. ಈ ಥರ ಲಟ್ಟಿಸಿ ಮಧ್ಯದಲ್ಲೆಲ್ಲ ಲಟ್ಟಿಸ್ಕೊಂಡು ಆಮೇಲೆ ದೊಡ್ಡದಾದ್ಮೇಲೆ ಸೈಡ್ ದಂಡಿ ಎಲ್ಲ ಲಟ್ಟಿಸ್ಕೋಬೇಕು. ಈ ಥರ ನೀಟಾಗಿ ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಜಾಸ್ತಿ ಲಟ್ಟಿಸ್ಬಾರ್ದು. ಹಂಚು ಕಾಯಕ್ಕಿಟ್ಟು ಹಂಚು ಕಾದ್ಮೇಲೆ ಈ ಥರ ಚಪಾತಿ ಹಾಕಬೇಕು. ಮತ್ತು ಇನ್ನೊಂದು ಚಪಾತಿ ಹಾಕೋಕ್ಕೆ ಮುಂಚೆ ಹಂಚಿಗೆ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಸಿಡಿಸಿ ಆಮೇಲೆ ಚಪಾತಿ ಹಾಕಬೇಕು. ಚಪಾತಿ ಹಾಕಿದ್ಮೇಲೆ ಈ ಥರ ನೋಡಿ ಸಣ್ಣ ಗುಳ್ಳೆ ಬರೋಕ್ಕೆ ಶುರು ಆಗುತ್ತೆ, ಉಬ್ಬುತ್ತೆ. ಸ್ವಲ್ಪ ಎಣ್ಣೆ ಸಿಡಿಸ್ಬೇಕು, ಮತ್ತು ಎಣ್ಣೆ ಚಿಮ್ಕಿಸಿ ಹಿಂಗೆ ತಿರುಗಿಸಿ ಅವಾಗವಾಗ ಹಿಂಗೆ ರೌಂಡ್ ಶೇಪಲ್ಲಿ ತಿರುಗಿಸ್ತಾ ಇರ್ಬೇಕು. ಎಲ್ಲ ಕಡೆ ಬೇಯುತ್ತೆ ಚಪಾತಿ. ನೋಡಿ ಯಾವ ಥರ ಉಬ್ಬಿ ಬರ್ತಾಯಿದೆ ಚಪಾತಿ. ಈ ಥರ ತಿರುಗಿಸಿ 2 ಕಡೆನೂ ಫೋಲ್ಡ್ ಮಾಡಿ ತಿರುಗಿಸಿ ಬೇಯಿಸಬೇಕು. ಈ ಥರ ಫೋಲ್ಡ್ ಮಾಡಿ ಒಂದು ತಟ್ಟೆಯಲ್ಲಿ ಹಾಕಿ ಇಡಬೇಕು. ನೋಡಿ ಆಮೇಲೆ ಆರಿದ್ಮೇಲೆ ಈ ಥರ ಬರುತ್ತೆ ಚಪಾತಿ ಓಪನ್ ಮಾಡಿದ್ರೆ. ಮತ್ತು ಇನ್ನೊಂದು ಟಿಪ್ಸ್ ಅಂದರೆ, ಈ ಥರ ಚಪಾತಿ ಡಬ್ಬು ಒಂದು ಚೆನ್ನಾಗಿ ವಾಶ್ ಮಾಡಿರೋ ವೈಟ್ ಬಟ್ಟೆ ಏನಾದ್ರು ಇದ್ದರೆ ಅದಕ್ಕೆ ಹಾಕಿ ಈ ಥರ ಚಪಾತಿ ಅದರೊಳಗಡೆ ಇಟ್ಟು ಮುಚ್ಚಿ ಇಟ್ಟರೆ 2 ದಿನದವರೆಗೂ ಚಪಾತಿ ಸಾಫ್ಟಾಗಿರ್ತವೆ, ತಿನ್ಬೋದು ಚೆನ್ನಾಗಿ. ಓಕೆ ಫ್ರೆಂಡ್ಸ್, ಬಾಯ್.